ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ EPF ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡಿ ಪಾಸ್ವರ್ಡ್ನ ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ EPF ಅಲ್ಲಿ ಈ ನಾಮಿನೇಷನ್ನ ಯಾವ ರೀತಿ ಫೈಲ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವಿದೇ ಮೊದಲನೇ ಸಲ ನನ್ನ ವಿಡಿಯೋನ ನೋಡ್ತಾ ಇದ್ದು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡಿ ಅಡ್ರೆಸ್ ಬಾರಲ್ಲಿ EPFindia.gov.in ಅಂತ ಟೈಪ್ ಮಾಡಿ EPF ಇಂಡಿಯಾ ಪೋರ್ಟಲ್ನ ಓಪನ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡಿ EPF ಪೋರ್ಟಲ್ನ ಓಪನ್ ಮಾಡಿದ್ದೀನಿ. ಇದರಲ್ಲಿ ನೋಡಿ ಸರ್ವೀಸಸ್ ಅಂತ ಟ್ಯಾಬ್ ಇದೆಯಲ್ವಾ, ಈ ಬ್ಲೂ ಕಲರ್ ಟ್ಯಾಬ್ ಬಾರಲ್ಲಿ ಸರ್ವೀಸಸಲ್ಲಿ ಫಾರ್ ಎಂಪ್ಲಾಯೀಸ್ ಅನ್ನೋ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿ. ಒಂದು ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಹೋದರೆ ಸರ್ವೀಸಸ್ ಕೆಳಗಡೆ ಎರಡನೇ ಆಪ್ಷನ್ ಅಂದರೆ ಮೆಂಬರ್ ಪಾಸ್ಬುಕ್ ಕೆಳಗಡೆ ಮೆಂಬರ್ UAN ಅಥವಾ ಆನ್ಲೈನ್ ಸರ್ವಿಸ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ರೈಟ್ ಸೈಡು ಮೆಂಬರ್ ಲಾಗಿನ್ ಕೇಳುತ್ತೆ. ಸೊ ನಿಮ್ಮ UAN ನಂಬರ್ ಮತ್ತು ಪಾಸ್ವರ್ಡನ್ನು ಟೈಪ್ ಮಾಡಿ ಅಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾನ ಟೈಪ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡಿ. ಲಾಗಿನ್ ಮಾಡಿದ ನಂತರ ನೋಡಿ, ಇಲ್ಲಿ ನಾನು ನಾಮಿನಿ ಇನ್ನೂ ಫೈಲ್ ಮಾಡಿಲ್ಲ. ಸೊ ಎವ್ರಿ ಟೈಮ್ ಲಾಗಿನ್ ಆದಾಗ ಈ ರೀತಿ ವಿಂಡೋ ಬರುತ್ತೆ. ಸೊ ಫೈಲ್ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ನಾಮಿನಿ ಪೇಜನ್ನು ಓಪನ್ ಮಾಡ್ಬೋದು. ಸೊ ಇಲ್ಲಿ ಬಂದು ನಾನು ಫೋಟೋ ಅಪ್ಲೋಡ್ ಮಾಡಿಲ್ಲ. ಸೊ ಹಾಗಾಗಿ ಪ್ಲೀಸ್ ಅಪ್ಲೋಡ್ ಯುವರ್ ಪ್ರೊಫೈಲ್ ಫೋಟೋಗ್ರಾಫ್ ಅಂತ ತೋರಿಸ್ತಿದೆ. ಸೊ ಫೋಟೋನ ಅಪ್ಲೋಡ್ ಮಾಡಬೇಕಾದ್ರೆ ಸೊ ಇಲ್ಲಿ ವ್ಯೂ ಟ್ಯಾಬ್ ಇದೆಯಲ್ವಾ, ವ್ಯೂ ಟ್ಯಾಬ್ಗೆ ಹೋಗಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ನಿಮ್ಮ ಪ್ರೊಫೈಲ್ ಇದೆ. ಸೊ ಪ್ರೊಫೈಲಲ್ಲಿ ಲೆಫ್ಟ್ ಸೈಡ್ ಇದೆ ನೋಡಿ ಚೇಂಜ್ ಫೋಟೋ ಅಂತ, ಚೇಂಜ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಬ್ರೌಸ್ ಪಕ್ಕದಲ್ಲಿ ಒಂದು ಆರೋ ಇದೆ, ಆ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಬ್ರೌಸ್ ಮಾಡಿ ನೀವು ಸೇವ್ ಮಾಡಿ ಇಟ್ಕೊಂಡಿರುವಂಥ ಒಂದು ನಿಮ್ಮ ಫೋಟೋ ಸ್ಕ್ಯಾನಡ್ ಕಾಪಿನ ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ಈ ರೀತಿ ಸೊ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಫೋಟೋ ಸೈಜ್ ಬಂದುಬಿಟ್ಟು 60 KB ಜಾಸ್ತಿ ಇರಬಾರ್ದು. 60 KB ಒಳಗಡೆ ಇರೋ ಹಂಗೆ ನೋಡಿ ಫೋಟೋನ ಅಪ್ಲೋಡ್ ಮಾಡಿ. ಅಪ್ಲೋಡ್ ಫೋಟೋಗ್ರಾಫ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಫೋಟೋ ಅಪ್ಲೋಡ್ ಆಯಿತು. ಸೊ ನೆಕ್ಸ್ಟು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಿ ಅಡ್ರೆಸ್ ಬಂದು ಎಂಟ್ರಿ ಆಗಿಲ್ಲ. ಸೊ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆಯಲ್ವಾ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ನೀವು ಅಡ್ರೆಸ್ ಏನಾದರೂ ಕೂಡ ಕೊಟ್ಟಿಲ್ಲ ಅಂದರೆ ಅಡ್ರೆಸ್ಸೇ ಅಲ್ಲ, ಸೊ ನೀವೇನು ಡೀಟೇಲ್ಸ್ ಕೊಟ್ಟಿಲ್ಲ ಅದನ್ನೆಲ್ಲ ಕೂಡ ನೀವು ಇಲ್ಲಿ ಎಡಿಟ್ ಮಾಡಿ ಅಪ್ಡೇಟ್ ಮಾಡ್ಬೋದು. ಸೊ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಅಥವಾ ಕರೆಂಟ್ ಅಡ್ರೆಸ್ಸು ಎರಡೂ ಸೇಮ್ ಆದರೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಕರೆಂಟ್ ಅಡ್ರೆಸ್ ಈಸ್ ಸೇಮ್ ಆಸ್ ದ ಪರ್ಮನೆಂಟ್ ಅಡ್ರೆಸ್ ಅಂತ. ಸೊ ಎರಡು ಸೇಮ್ ಆದರೆ ಆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಇಲ್ಲಾಂದರೆ ಸಪ್ರೇಟ್ ಅಡ್ರೆಸ್ಸನ್ನು ಕೊಟ್ಟು ಸಬ್ಮಿಟ್ ಮಾಡಿದ್ರೆ ಸೊ ನೀವು ಎಡಿಟ್ ಮಾಡಿರೋವಂಥ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗುತ್ತೆ. ಸೊ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ನೀವು ಅಪ್ಡೇಟ್ ಮಾಡಿರೋ ಡೀಟೇಲ್ಸ್ ಎಲ್ಲ ನೋಡಿ ಈ ರೀತಿ ನಿಮಗೆ ತೋರಿಸ್ತಾ ಇದೆ. ಸೊ ಈಗ ನಾವು ಈ ನಾಮಿನೇಷನ್ ಫೈಲ್ ಮಾಡೋಣ. ಇಲ್ಲಿ ಮ್ಯಾನೇಜ್ ಇದೆಯಲ್ವಾ, ಮ್ಯಾನೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡ್ರಾಪ್ ಡೌನ್ ಲಿಸ್ಟಲ್ಲಿ ಈ ನಾಮಿನೇಷನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಓಕೆ, ಸೊ ಈ ನಾಮಿನೇಷನ್ ಪೇಜ್ ಓಪನ್ ಆಯಿತು. ಇದರಲ್ಲಿ ಈಗ ನೀವು ಡೀಟೇಲ್ಸ್ ಕೊಡಬೇಕಾಗುತ್ತೆ. ಸೊ ಮೊದಲನೇದಾಗಿ ಫ್ಯಾಮಿಲಿ ಡಿಕ್ಲರೇಷನ್ ಕೇಳ್ತಾ ಇದೆ, ಹ್ಯಾವಿಂಗ್ ಫ್ಯಾಮಿಲಿ ಅಂತ ಎಸ್ ಅಂತ ಕೊಡಿ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ಮೆಂಬರ್ಗೆ ನೀವು ನಾಮಿನೇಷನ್ ಕೊಡಬೇಕು ಅಂದ್ಕೊಂಡಿದ್ದೀರಾ ಅವ್ರದ್ದು ಡೀಟೇಲ್ಸ್ ಎಲ್ಲ ಕೂಡ ಇಲ್ಲಿ ನೀವು ಕೊಡಬೇಕು. ಅವರ ಆಧಾರ್ ನಂಬರು, ಅವರ ಹೆಸರು, ಡೇಟ್ ಆಫ್ ಬರ್ತು, ಅವರ ಜೆಂಡರ್ ಏನಿದೆ, ಅವರ ಜೊತೆ ನಿಮ್ಮ ರಿಲೇಷನ್ ಅಂದರೆ ಈಗ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಹೆಸರಲ್ಲಿ ಮಾಡ್ತಾಯಿದ್ರೆ, ನಿಮ್ಮ ಮಕ್ಕಳ ಹೆಸರಲ್ಲಿ ನೀವು ಸೊ ನಾಮಿನಿ ಫೈಲ್ ಮಾಡ್ತಾಯಿದ್ರೆ ಅವರ ಡೀಟೇಲ್ಸ್ ಎಲ್ಲ ಕೂಡ ಕೊಡಬೇಕಾಗುತ್ತೆ. ಸೊ ಡೀಟೇಲ್ಸ್ ಎಲ್ಲ ಕೂಡ ಎಂಟರ್ ಮಾಡಿ. ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ ನಾಮಿನಿ ಅಡ್ರೆಸ್ ಎರಡೂ ಸೇಮ್ ಆದರೆ ಸೇಮ್ ಅಸ್ ಮೆಂಬರ್ ಅನ್ನೋ ಒಂದು ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡಿ ಅಡ್ರೆಸ್ ಆಟೋಮೆಟಿಕಲಿ ತಗೊಳ್ಳುತ್ತೆ. ನಂತರ ನಾಮಿನಿ ಫೋಟೋ ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಫೋಟೋಗ್ರಾಫ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ನಾಮಿನಿ ಫೋಟೋ ನೀವು ಎಲ್ಲಿ ಸ್ಕ್ಯಾನ್ ಮಾಡಿ ಸೇವ್ ಮಾಡಿಟ್ಕೊಂಡಿದ್ದೀರಾ ಅದನ್ನು ಓಪನ್ ಮಾಡಿ. ಸೊ ಪ್ರಿವ್ಯೂ ನೋಡಿ, ಫೋಟೋ 60 KB ಒಳಗಡೆ ಇರಬೇಕು, ನಾನು ಆಗಲೇ ಹೇಳಿದ್ದೀನಿ. ಸೊ ಆರ್ ಯು ಶೋ ಟು ಅಪ್ಲೋಡ್ ಪ್ರಿವ್ಯೂಡ್ ಫೋಟೋಗ್ರಾಫ್ ಅಂತಿದೆ, ಜಸ್ಟ್ ಓಕೆ ಅಂತ ಹೇಳಿ
ಓಕೆ, ಇಮೇಜ್ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಅಂತ ಬಂತು. ಓಕೆ ಅಂತ ಹೇಳಿ. ಸೊ ಕೆಳಗಡೆ ಬನ್ನಿ. ಇಲ್ಲಿ ಆ್ಯಡ್ ರೋ ಅಂತ ಆಪ್ಷನ್ ಇದೆ, ಸೇವ್ ಫ್ಯಾಮಿಲಿ ಡೀಟೇಲ್ಸ್ ಅಂತಲೂ ಆಪ್ಷನ್ ಇದೆ. ಅಂದರೆ ನೀವು ಒಂದಕ್ಕಿಂತ ಹೆಚ್ಚು ನಾಮಿನಿ ಡೀಟೇಲ್ಸ್ನ ಕೊಡಬೇಕು ಅಂತ ಹೇಳಿದ್ರೆ ಆ್ಯಡ್ ರೋ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ರೋ ನಿಮಗೆ ಆ್ಯಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ನೀವು ಹಸ್ಬೆಂಡ್ದು ಕೊಟ್ಟಿದ್ರೆ ಸೊ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಪರ್ಸೆಂಟೇಜು, ನೆಕ್ಸ್ಟ್ ಮಗಳಿಗೆ ಸ್ವಲ್ಪ ಪರ್ಸೆಂಟೇಜ್, ಆ ರೀತಿ ಕೊಡ್ಬೋದು. ಇಲ್ಲ ಒಬ್ರದ್ದೇ ಸಾಕು ಅಂದರೆ ಸೇವ್ ಫ್ಯಾಮಿಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನೋಡಿ, ಸೊ ಈ ರೀತಿಯಾಗಿ ಓಪನ್ ಆಗ್ತಾ ಇದೆ. ಇಲ್ಲಿ ಒಂದು ಚೆಕ್ ಬಾಕ್ಸ್ ಅನ್ನೋದು ನಾವು ಸೆಲೆಕ್ಟ್ ಮಾಡಬೇಕಿತ್ತು, ಮಾಡಿಲ್ಲ. ಸೊ ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡಿ ಸೇವ್ EPF ನಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ EPF ನಾಮಿನೇಷನ್. ಓಕೆ, ಸೊ ಇಲ್ಲಿ ಪರ್ಸೆಂಟೇಜ್ ನೋಡಿ, ಪರ್ಸೆಂಟೇಜ್ ಎಂಟ್ರ್ ಮಾಡಿಲ್ಲ ನಾವು ಇಲ್ಲಿ. ಸೊ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಗಾರ್ಡಿಯನ್ ಪಕ್ಕ ಲಾಸ್ಟ್ ಒಂದು ಫೀಲ್ಡ್ ಏನಿದೆ, ಟೋಟಲ್ ಅಮೌಂಟ್ ಆಫ್ ಶೇರ್ ಅಂತ. ಅಂದರೆ ಇಲ್ಲಿ 1 ಆರ್ ಮೋರ್ ನಾಮಿನೀಸ್ ಕೊಟ್ಟಾಗ ನಾವು ಒಬ್ಬೊಬ್ಬರಿಗೆ ಇಷ್ಟು ಶೇರ್ ಅಂತ ನಾವಿಲ್ಲಿ ಕೊಡ್ಬೋದು. ಬಟ್ ಇಲ್ಲಿ ಒಂದೇ ನಾಮಿನಿ ಆದರೆ ನಾನು ಫುಲ್ ಟೋಟಲ್ 100% ಶೇರ್ ಅಂತ ಹಾಕಿಬಿಟ್ಟು ಸೇವ್ EPF ನಾಮಿನೇಷನ್ ಅಂತ ಕೊಡ್ತೀನಿ. ಸೊ ಆಗಲೇ ಹೇಳಿದೆ, ನಾವು 2-3 ನಾಮಿನೀಸ್ನ ಕೊಡಬೇಕಂದ್ರೆ ಆ್ಯಡ್ ರೋ ಅಂತ ಹಾಕಿದ್ರೆ ಸೊ ಇನ್ನೊಂದು ರೋ ಬರುತ್ತೆ. ಸೊ ಸೇಮ್ ಅವರ ಡೀಟೇಲ್ಸ್ನು ಕೂಡ ಇದೇ ರೀತಿ ನಾವು ಅಪ್ಲೋಡ್ ಮಾಡ್ಬೋದು. ಆವಾಗ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಕೊಟ್ಬಿಟ್ಟು ಸೇವ್ ಫ್ಯಾಮಿಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ನಾವು ಕೊಟ್ಟಿರೋ ಪ್ರಕಾರನೇ ಅದು ನಾಮಿನೀಸ್ಗೆ ಹೋಗುತ್ತೆ ಅಮೌಂಟು. ಸೊ ಇಲ್ಲಿ ನಾನು 100% ಒಂದೇ ನಾಮಿನಿ ಹಾಕಿರೋದ್ರಿಂದ 100% ಕೊಟ್ಟಿದ್ದೀನಿ. ಸೇವ್ EPF ನಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, EPF ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬಂತು. ಅಂದರೆ ನಾವು ನಾಮಿನಿನ ಫೈಲ್ ಮಾಡಿ ಆಯಿತು. ಸೊ ಈಗ ನೀವು ಲಾಗೌಟ್ ಮಾಡ್ಬೋದು. ಇಲ್ಲ ಬೇರೆ ಇನ್ನೂ ಏನಾದರೂ ವರ್ಕ್ ಇದ್ದರೆ, ಸೊ ವಿಡ್ರಾವಲ್ ಮಾಡೋದಾಗಲಿ ಅಥವಾ ಪಾಸ್ಬುಕ್ ಬ್ಯಾಲೆನ್ಸ್ ಚೆಕ್ ಮಾಡೋದಿದ್ದರೆ ನೀವು ಚೆಕ್ ಮಾಡಿ ನಂತರ ಲಾಗೌಟ್ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೀದಿರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಕ್ಸೆಲ್ಲು, ಟ್ಯಾಲಿ, DTP ಹಾಗೆ ಕನ್ನಡ ಟೈಪಿಂಗ್ ವೀಡಿಯೋಸು ಪ್ಲೇಲಿಸ್ಟ್ ಲಿಂಕ್ ಹಾಕಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಆ ಒಂದು ವೀಡಿಯೋಸ್ನ ಕೂಡ ನೋಡಿ ನೀವು ಕಲಿಬೋದು. ಓಕೆ, ಥ್ಯಾಂಕ್ ಯು.